ಸ್ನೇಹಿತರೆ, ಇವತ್ತಿನ ವಿಡಿಯೋಗಾಗಿ ನಿಮಗೆ ಪ್ರೀತಿಯ ಸುಸ್ವಾಗತ. ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರೇ ಬೇರೆ, ಕಲ್ಯಾಣಿ ಚಾಲುಕ್ಯರೇ ಬೇರೆ ಬೇರೆ ಎಂದು ಅನೇಕರು ಇಂದಿಗೂ ಕೂಡ ನಂಬಿದ್ದಾರೆ. ಆದರೆ ಇದು ನಿಜವಲ್ಲ. ಕರ್ನಾಟಕದ ಅರಸರಾದ ಚಾಲುಕ್ಯರು, ಕದಂಬರ ನಂತರ ಪ್ರವರ್ಧಮಾನಕ್ಕೆ ಬಂದ ಅರಸರು ನೋಡಿದರೆ ಇವರು ಸಹ ಕದಂಬರು. ಲೈಜಿನವರೇ ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಹಾಗೂ ವೇಂಗಿ ಚಾಲುಕ್ಯರು ಎಂಬ ಮೂರು ಮುಖ್ಯ ಕವಲುಗಳಿದ್ದರೂ ಸಹ ಒಂದೇ ರಾಜವಂಶದವರು. ಆದರೆ ಇವರ ಕಾಲಮಾನ ಮಾತ್ರ ಬೇರೆ ಬೇರೆ. ಆರಂಭಿಕ ಚಾಲುಕ್ಯರು ಬಾದಾಮಿಯ ಸುತ್ತ ಮೊದಲು ಹುಟ್ಟಿಕೊಂಡರು. ಇವರ ಕಾಲಮಾನ ಕ್ರಿಸ್ತಶಕ 6ರಿಂದ 8ನೇ ಶತಮಾನದ ದಿಕ್ಕನ್ನ, ಪ್ರಸ್ಥಭೂಮಿಯನ್ನ, ಮುಂದಿನ 200 ವರ್ಷಗಳ ಕಾಲ ಆಳಿದ ಚಾಲುಕ್ಯರೆಂದು ರಾಜ್ಯ ಚರಿತ್ರೆ ಬಹುದೊಡ್ಡ ಹೆಸರು. ಇವರು ವಿನುಕೊಂಡ ಅಥವಾ ವಿಷ್ಣುಕೊಂಡದ ರಾಜವಂಶದ ಅರಸನನ್ನು ಸೋಲಿಸಿ ಅವರ ಪತನದ ನಂತರ ಬಾದಾಮಿಯ ಮೇಲೆ ಆಧಿಪತ್ಯ ಸಾಧಿಸಿ ಮೇಲೆ ಬಂದರಷ್ಟು ಕೆಲವು ತೆಲುಗು ಸಾಹಿತ್ಯಗಳು ಹೇಳುತ್ತವೆ. ಈ ವಿನುಕೊಂಡ ರಾಜವಂಶವು ಈಗಿನ ತೆಲಂಗಾಣ, ಆಂಧ್ರ, ಒಡಿಸ್ಸಾಗಳಲ್ಲಿ ಹಬ್ಬಿದ ತೆಲುಗು ಮೂಲದ ಒಂದು ರಾಜವಂಶವಾಗಿತ್ತು. ಇವರು ಕ್ರಿಸ್ತಶಕ 424ರಿಂದ 620ರವರೆಗೆ ಸಹ ದಿಕ್ಕನ್ನ ಪ್ರಾಂತ್ಯವನ್ನು ಆಳುತ್ತಿದ್ದರು. ಇವರ ಮೇಲೆ ಯುದ್ಧ ಸಾರಿದ ಚಾಲುಕ್ಯರು ಅರಸನಾದ ಕಬ್ಜ ವಿಷ್ಣುವರ್ಧನ ವಿನುಕೊಂಡದ ಅರಸನನ್ನು ತನ್ನ ಹಿರೀ ಸಹೋದರನಾಗಿ ಇಮ್ಮಡಿ ಪುಲಕೇಶಿಯ ಸಹಾಯದಿಂದ ಗೆಲ್ಲುತ್ತಾನೆ. ವಿನುಕೊಂಡದಿಂದ ಗೆದ್ದಂತಹ ಪ್ರಾಂತ್ಯಗಳನ್ನು ಪುಲಕೇಶಿಯು ತನ್ನ ಕಿರಿ ಸಹೋದರನಾದ ಕುಬ್ಜ ವಿಷ್ಣುವರ್ಧನನಿಗೆ ಅವುಗಳ ರಾಯಭಾರ ಮಾಡಲು ಸೂಚಿಸುತ್ತಾನೆ. ಇಮ್ಮಡಿ ಪುಲಕೇಶಿಯು ಕೀರ್ತಿವರ್ಮನ್ ಎಂಬ ರಾಜನ ಮಗ ಆಗಿರುತ್ತಾನೆ. ಕೀರ್ತಿವರ್ಮನ್ ಚಾಲುಕ್ಯರ ಪ್ರಮುಖ ಅರಸ. ಈತನನ್ನು ಪೃಥ್ವಿವಲ್ಲಭನೆಂದು ಕರೆಯಲಾಗುತ್ತಿತ್ತು. ಈತ 12ನೇ ನಳರನ್ನು, ಕಂಕಣದ ಮೌರ್ಯರನ್ನು, ಕದಂಬರು, ಆಲುಪ್ತರು ಹಾಗೂ ತಲಕಾಡಿನ ಗಂಗರನ್ನೆಲ್ಲ ಗೆದ್ದು ತನ್ನ ಚಾಲುಕ್ಯ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದ. ಕೀರ್ತಿವರ್ಮನ್ ರಾಜನು ಕರ್ನಾಟಕದ ಬಾದಾಮಿಯನ್ನು ಒಳಗೊಂಡು ಮಹಾರಾಷ್ಟ್ರ, ಗೋವಾ ಹಾಗೂ ಆಂಧ್ರದ ಬಹುಭಾಗಗಳನ್ನು ಆಳುತ್ತಿದ್ದ. ಈತನಿಗಿದ್ದ ಮಕ್ಕಳೇ ಇಮ್ಮಡಿ ಪುಲಕೇಶಿ ಹಾಗೂ ಕಬ್ಜ ವಿಷ್ಣುವರ್ಧನರು. ಮಂಗಳೇಶ ಎಂಬ ಸಹೋದರನೂ ಸಹ ಈತನಿಗಿದ್ದ. ಕೀರ್ತಿವರ್ಮನ ಬಳಿಕ ಬಂಗೆಯ ಮಂಗಳೇಶನ ಅಧೀನಕ್ಕೆ ಒಳಪಟ್ಟಿತ್ತದೆ. ಹಾಗೆ ನೋಡಿದರೆ ಕೀರ್ತಿವರ್ಮನ ಬಳಿ ಅವನ ಹಿರೀಮಗನಾದ ಇಮ್ಮಡಿ ಪುಲಕೇಶಿಯೇ ರಾಜನಾಗಬೇಕಿತ್ತು. ಆದರೆ ಮಂಗಳೇಶನು ರಾಜ್ಯದಾಹದಿಂದ ಅಧಿಕಾರಕ್ಕೆ ಏರಿದ್ದ ಯುವಕರಾದ ಪುಲಕೇಶಿ ಹಾಗೂ ಕಬ್ಜ ವಿಷ್ಣುವರ್ಧನರು ಪ್ರಾಪ್ತವಯಸ್ಸಿಗೆ ಬರುವವರೆಗೂ ಸಾಮ್ರಾಜ್ಯ ಮಂಗಳೇಶನ ಅಧೀನದಲ್ಲಿತ್ತು. ಅವರು ಸದೃಢ ಯುವಕರಾಗಿದ್ದರೂ ಸಹ ಮಕ್ಕಳನ್ನು ಕರೆದು ಪಟ್ಟಾಭಿಷೇಕಕ್ಕೆ ಮಂಗಳೇಶನು ಮುಂದಾಗಲಿಲ್ಲ. ಆಗ ಸಾಮ್ರಾಜ್ಯ ಆಗಿದ್ದ ಮುತ್ತಬಿಯ ಸೂಚನೆಯ ಮೇರೆಗೆ ತನ್ನಷ್ಟವಿದ್ದರೆ ಹೋದರೂ ಪುಲಕೇಶಿ ಹಾಗೂ ವಿಷ್ಣುವರ್ಧನರನ್ನು ಮಂಗಳೇಶನ ಆಸ್ಥಾನಕ್ಕೆ ಕರೆಸಿದ. ಕುಬ್ಜ ವಿಷ್ಣುವರ್ಧನನು ಹುಟ್ಟುತ್ತಲೇ ಅಂಗವಿಕಲನಾಗಿದ್ದ. ಅವನಿಗೆ ಗೂನು ಬೆನ್ನಿತ್ತು. ಮಂಗಳೇಶನು ಕುತಂತ್ರದಿಂದ ವಿಷ್ಣುವರ್ಧನನಿಗೆ ಸಾಮ್ರಾಜ್ಯದ ಆಸೆ ಹುಟ್ಟಿಸಿದ. ಇದನ್ನರಿತ ಪುಲಕೇಶಿಯು ಇದಕ್ಕಾಗಿ ವ್ಯಥೆಪಡದೆ ತಮ್ಮನಾದ ವಿಷ್ಣುವರ್ಧನನೇ ದೊರೆಯಾಗಿಸಿ ತಾನು ಅವನ ಸೇನಾಧಿಪತಿಯಾಗಿರಲು ಒಪ್ಪಿಕೊಂಡ. ಚಿಕ್ಕಪ್ಪ ಮಂಗಳೇಶ ಹಾಗೂ ಆತನ ಸುತ್ತ ಇದ್ದವರ ಕುತಂತ್ರವನ್ನೆಲ್ಲ ಪುಲಕೇಶಿಗೆ ತಿಳಿದಿತ್ತು. ಈ ಸಮಯದಲ್ಲಿ ಅದನ್ನು ಏರ್ಪಡಿಸಿಕೊಳ್ಳಲು ತಾಳ್ಮೆಯಿಂದ ಹೆಜ್ಜೆ ಇಡಬೇಕು. ಪುಲಕೇಶಿ ಎಚ್ಚರಿಕೆಯ ಹಾಗೂ ಜಾಣ್ಮೆಯ ವರ್ತನೆ ತೋರಿದ. ಬಾದಾಮಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಪುಲಕೇಶಿಯು ನೆರಳನ್ನು, ಆಲೂಪರನ್ನು, ಗುರ್ಜರನ್ನು, ಬನವಾಸಿಯ ಕದಂಬರನ್ನು, ರಾಷ್ಟ್ರಕೂಟರನ್ನು, ತಲಕಾಡಿನ ಗಂಗರನ್ನು, ಪಲ್ಲವ ಮುಂತಾದವರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಡಕ್ಕನ್ನವರೆಗೂ ವಿಸ್ತರಿಸಿದ. ಪುಲಕೇಶಿಗೆ ಸತ್ಯಾಶ್ರಯ ಶ್ರೀ ಪೃಥ್ವಿವಲ್ಲಭ ಮಹಾರಾಜ ಪಟ್ಟಾಭಿಷೇಕ ಕನ್ನ ಕುಲತಿಲಕ ಪರಮೇಶ್ವರ ಕರ್ನಾಟೇಶ್ವರ ದಕ್ಷಿಣಪಥೇಶ್ವರ ಮುಂತಾದ ಹೆಸರುಗಳು. ಮುಂದೆ ಮಂಗಳೇಶ್ವರ ಪದಗ್ರಹಣ ಬಳಿಕ ಬಾದಾಮಿಯನ್ನು ಗೆದ್ದ. ಪುಲಕೇಶಿಯು ಇಲ್ಲಿ ವಾತಾಪಿ ಹಾಗೂ ಕೌಶಿಕಾಂಬಿಕಾದೇವಿಯನ್ನು ಪ್ರತಿಷ್ಠಾಪಿಸಿ ಇದನ್ನು ತಮ್ಮ ರಾಜಧಾನಿಯನ್ನಾಗಿಸಿಕೊಳ್ಳಲು ವೇಂಗಿಯನ್ನು ಕುಬ್ಜ ವಿಷ್ಣುವರ್ಧನನಿಗೆ ವಹಿಸಿ ಅದಕ್ಕೆ ಅವರನ್ನು ಅಧಿಪತಿಯಾಗಿರಿಸಿ
ಚಾಲುಕ್ಯ ಸಾಮ್ರಾಜ್ಯವನ್ನು ಇಬ್ಬರೂ ಸಹ ಸಮಾನವಾಗಿ ಆಳುತ್ತಾ ಹೋಗುತ್ತಾರೆ. ಇಮ್ಮಡಿ ಪುಲಕೇಶಿಯು ಅತ್ಯಂತ ಸಮರ್ಥ ದೊರೆಯಾಗಿದ್ದು ಸುತ್ತಮುತ್ತಲಿನ ರಾಜರನ್ನೆಲ್ಲ ಸೋಲಿಸಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ. ಐಹೊಳೆ ಶಾಸನಗಳು ಆತನ ಕೀರ್ತಿಯ ಬಗ್ಗೆ ತಿಳಿಸುತ್ತದೆ. ಪುಲಕೇಶಿಯ ತಾನು ವೈಷ್ಣವ ಹಿಂದೂ ಆಗಿದ್ದರೂ ಸಹ ಶೈವ ಪಂಥ, ಬೌದ್ಧ, ಪರ್ಷಿಯಾದ ಮತ ಬಾಂಧವರನ್ನು ಬಗ್ಗೆ ಅಪಾರವಾದ ಸಹಿಷ್ಣುತೆ ಹಾಗೂ ಸಮಾನ ಗೌರವ ಹೊಂದಿದ್ದರು. ಈತನ ಆಸ್ಥಾನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿದ್ದವು. ಅಲ್ಲಿ 5,000ಕ್ಕೂ ಹೆಚ್ಚು ಬೌದ್ಧ ಭಿಕ್ಕುಗಳು ಆಶ್ರಯ ಪಡೆದಿದ್ದಾರೆ ಎಂದು ಹುಯೆನ್ ಒಡೆಯ ದಾಖಲಿಸಿದ್ದಾರೆ. ತಲಕಾಡಿನ ಗಂಗರನ್ನು ದಾಖಲಿಸಿದ್ದಾರೆ. ತಲಕಾಡನ್ನು ಗೆದ್ದ ಪುಲಕೇಶಿಯು ಗಂಗರ ದೊರೆಯಾದ ದ್ರಾವಿಡನೀತಿಯ ಮಗಳನ್ನೇ ವಿವಾಹವಾಗುತ್ತಾನೆ. ಇವರಿಗೆ ಜನಿಸಿದ ಮಗನೇ ವಿಕ್ರಮಾದಿತ್ಯ. ಮುಂದೆ ಪುಲಕೇಶಿಯ ನಂತರ ವಿಕ್ರಮಾದಿತ್ಯನು ಚಾಲುಕ್ಯರ ಅರಸನಾಗಿ ಇದರ ಸಾಮ್ರಾಜ್ಯವನ್ನು ಪೂರ್ವಕ್ಕೆ ಇನ್ನಷ್ಟು ವಿಸ್ತರಿಸಿದನೆಂದು ಐಹೊಳೆ ಹಾಗೂ ಬಾದಾಮಿಯ ಶಾಸನಗಳು ತಿಳಿಸುತ್ತವೆ. ಪುಲಕೇಶಿಯ ಕ್ರಿಸ್ತಶಕ 609ರಲ್ಲಿ ಚಾಲುಕ್ಯಾಧಿಪತಿಯ ಪೀಠವನ್ನು ಅಲಂಕರಿಸಿದರು. ಮುಂದೆ 33 ವರ್ಷಗಳ ಸುದೀರ್ಘ ಆಳ್ವಿಕೆಯಲ್ಲಿ ಹಲವು ರಾಜವಂಶಗಳ ರಾಜರನ್ನ ಗೆದ್ದರು. ಇದಲ್ಲದೆ ಕನೌಜಿನ ದೊರೆಯಾದ ರಾಜ ಹರ್ಷವರ್ಧನನ ಮೇಲೆ ಇವರು ಸಾರಿದ ದಂಡಯಾತ್ರೆ ಅತ್ಯಂತ ಪ್ರಮುಖವಾದದ್ದು ಎನ್ನಬಹುದು. ಹರ್ಷವರ್ಧನನು ಈಗಿನ ಉತ್ತರ ಪ್ರದೇಶದ ಕನೌಜಿನ ಅರಸ. ಇವರಿದ್ದು ವಿಷ್ಣುವರ್ಧನ ರಾಜವಂಶ. ಇವರೆಲ್ಲರ ಹರ್ಷವರ್ಧನನು ಅತ್ಯಂತ ಪ್ರಬಲವಾದ ಅರಸನಾಗಿದ್ದ. ಈತ ಉತ್ತರ ಪ್ರದೇಶವನ್ನೆಲ್ಲ ಗೆದ್ದು ಉತ್ತರ ಪ್ರತೇಶ್ವರ ಎನಿಸಿದ. ದಕ್ಷಿಣದಲ್ಲಿ ಚಾಲುಕ್ಯರ ಪ್ರಾಬಲ್ಯದ ಬಗ್ಗೆ ತಿಳಿದ ಈತ ಚಾಲುಕ್ಯರ ಸಾಮ್ರಾಜ್ಯವನ್ನು ಸಹ ವಶಪಡಿಸಿಕೊಂಡ. ಸಮಸ್ತ ಭಾರತದಲ್ಲಿ ಒಂದೇ ರಾಜವಂಶ ಹಾಗೂ ಒಂದೇ ವಿಧದ ಆಳ್ವಿಕೆಯನ್ನು ತರುವ ಯೋಜನೆ ಹಾಕಿಕೊಂಡಿದ್ದ. ಎಷ್ಟೋ ಜನ ಇತರೆ ಅರಸರು ಈತನ ಬಗ್ಗೆ ಹೋರಾಟ ಮಾಡಲಾಗದೆ ತಾವೇ ಶರಣಾಗಿದ್ದರು. ಹರ್ಷನ ಉದ್ದೇಶ ಒಳ್ಳೆಯದೇ ಆದರೂ ಸಹ ಯುದ್ಧ ಮಾಡದೆ ರಣಹೇಡಿಯಂತೆ ಅವನಿಗೆ ತಲೆಬಾಗುವುದು ಸ್ವಾಭಿಮಾನಿಯಾದ ಪುಲಕೇಶಿ ಯಾಕೋ ಇಷ್ಟವಾಗಲಿಲ್ಲ. ವೈರಿಯನ್ನ ಎದುರಿಸದೆ ತಿರುಗಿ ಹೋಗುವುದು ಇವನ ಜಾಯಮಾನದಲ್ಲಿರಲಿಲ್ಲ. ಇಂತಹ ವ್ಯಕ್ತಿತ್ವ ಪುಲಕೇಶಿಯದು. ಧನ್ಯವಾದ.